ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಎಲ್ಲಪ್ಪ ಹೋಗಿದ್ದೀನಿ ಅಂತ ಬನ್ನಿ ನೋಡೋಣ. ಇವತ್ತು ನಮ್ಮ ಆನೇಕಲ್ಲಲ್ಲಿರುವಂಥ ಆನೇಕಲ್ ಫುಡ್ ಶಾಪಿಂಗ್ ಫೆಸ್ಟಿವಲ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಶಾಪಿಂಗ್ ಮೇಳ ಆಯಿತು. ನಾವು ಕೂಡ ಶಾಪಿಂಗ್ ಮಾಡೋಣ ಅಂತ ಹೋಗಿದ್ವಿ. ಕೆಲವೊಂದಷ್ಟು ಐಟಮ್ಸು ತುಂಬ ರೇಟ್ ಇತ್ತು. ನಾವು ನೋಡೋಣ ಏನಾದರೂ ಪರ್ಚೇಸ್ ಮಾಡೋಣ ಅಂತ ಹೋದ್ವಿ. ಅಲ್ಲಿ ಪರ್ಚೇಸ್ ಮಾಡೋಕ್ಕಾಗಿಲ್ಲ ಕೆಲವೊಂದಷ್ಟು. ಆದರೆ ಐಟಮ್ಸು ತುಂಬ ಚೆನ್ನಾಗಿತ್ತು. ಬಟ್ ರೇಟ್ ಜಾಸ್ತಿನೇ ಹೇಳ್ತಾಯಿದ್ರು. ಅಂಗಡಿಗಿಂತ ಮಾಮೂಲಿ ನಾರ್ಮಲ್ ಅಂಗಡಿಗಳಿಗಿಂತ ಫ್ಯಾನ್ಸಿ ಸ್ಟೋರಲ್ಲಿ ಸಿಗೋವಂಥ ಅಂಗಡಿಗಿಂತ ಅಲ್ಲಿ ಶಾಪಿಂಗ್ ಮಾಲಲ್ಲೇ ತುಂಬ ರೇಟ್ ಇತ್ತು. ಅದಕ್ಕೆ ಏನೂ ಶಾಪಿಂಗ್ ಮಾಡೋಕ್ಕಾಗಿಲ್ಲ. ಅದಾದಮೇಲೆ ನನ್ನ ಫ್ರೆಂಡು ಗೀತಕ್ಕ ಸಿಕ್ಕಿದ್ರು ಶಾಪಿಂಗ್ ಮೇಳದಲ್ಲಿ. ನಾವು ಕೂಡ ಗೀತಕ್ಕನ ಜೊತೆ ಮಾತಾಡ್ಕೊಂಡು ತುಂಬ ದಿವಸ ಆಯಿತು ಗೀತಕ್ಕನ ನೋಡಿ ನಾನು. ಯಾಕಂದರೆ ನಮ್ಮ ಹಸ್ಬೆಂಡ್ ಹುಷಾರಿರಲಿಲ್ಲ, ಆ ಕಾರಣಾಂತರಗಳಿಂದ ಗೀತಕ್ಕನ ನೋಡೋಕ್ಕಾಗಿಲ್ಲ. ಅವ್ರದ್ದು ಮನೆಗೆ ಗೃಹ ಪ್ರವೇಶ ಇತ್ತು, ಅವಾಗ ಕೂಡ ಹೋಗಿಲ್ಲ. ಏನಾದರೂ ಬೇಜಾರು ಮಾಡ್ಕೊತಾರೇನೋ ಅಂತ ನನಗೂ ಒಂದು ಗಿಲ್ಟ್ ಫೀಲ್ ಆಗ್ತಾಯಿತ್ತು. ಬಟ್ ಅವರೇನು ಬೇಜಾರು ಮಾಡ್ಕೊತಿಲ್ಲ. ಯಾಕಂತ ಹೇಳಿದ್ರೆ ನನ್ನ ಪರಿಸ್ಥಿತಿನೇ ಬೇರೆ ಥರ ಇತ್ತು. ಹಂಗಾಗಿ ಅವರು ನನ್ನ ಅರ್ಥ ಮಾಡ್ಕೊಂಡ್ರು. ಅದಾದಮೇಲೆ ಅವರು ಕೂಡ ಶಾಪಿಂಗ್ ಆಲ್ರೆಡಿ ಅವ್ರು ಶಾಪಿಂಗ್ ಮಾಡಿದರು. ನಾನು ಶಾಪಿಂಗ್ ಮಾಡ್ತಾಯಿದ್ದೆ. ನೋಡ್ತಾ ಇರ್ಬೋದು ಸ್ವೆಟರ್ಸು ಚೆನ್ನಾಗಿತ್ತು. ಚಿಕ್ಕಪೇಟೆಯಲ್ಲಿ ಇವೆಲ್ಲ ಕಡಿಮೆ ರೇಟು, ಬಟ್ ಇಲ್ಲಿ ಅದಕ್ಕೆ ಡಬಲ್ ರೇಟ್ ಹೇಳ್ತಾರೆ. ಶಾಪಿಂಗ್ ಮಾಲ್ ಅಂತ ಅಷ್ಟೇ ಹಾಕವ್ರೆ, ರೇಟ್ ಮಾತ್ರ ತುಂಬಾ ಜಾಸ್ತಿ ಇತ್ತು. ಹಾಗಾಗಿ ನಾನೇನು ಪರ್ಚೇಸ್ ಮಾಡೋಕ್ಕೋಗಿಲ್ಲ. ಈ ಪರ್ಸು ಸಕ್ಕತ್ತಾಗಿತ್ತು. ಒಂದು ಪರ್ಸ್ ಬಂದು 600 ರುಪೀಸ್ ಚಾರ್ಜು. ಇನ್ನು ಐಟಮ್ಸ್ ಎಲ್ಲ ಚೆನ್ನಾಗಿತ್ತು. ಫ್ಯಾನ್ಸಿ ಗೊಂಬೆಗಳು ತುಂಬ ಇಷ್ಟ ಆಯಿತು. ತೊಗೊಳಕ್ಕೆ ಹೋದರೆ ರೇಟ್ ಅಂತ ಹೇಳಿದ್ರು, ಹಾಗಾಗಿ ನಾವೇನು ತಗೊಂಡಿಲ್ಲ. ಇಲ್ಲಿ ಒಂದು ಜ್ಯೂಸ್ ಟ್ರೈನರ್ ತೊಗೊಳೋಣ ಅಂತ ಕೇಳಿದ್ರೆ ಇವರು ಚಿಕ್ಕದಾಗಿರೋದು 300 ರುಪೀಸ್ ಹೇಳಿದರು. ಅದನ್ನು ತೊಗೊಂಡ್ವಿ. ಎಷ್ಟು ಕೇಳು. ಇವತ್ತಿನ ಶಾಪಿಂಗ್ ಈ ಥರ ಇತ್ತು. ನಮ್ಮ ಆನೇಕಲ್ಲಲ್ಲಿ ಶಾಪಿಂಗ್ ಫೆಸ್ಟಿವಲ್ ತುಂಬ ಸರಿ ಆಗ್ತಾರೆ. ಬಟ್ ನಾನು ಕೂಡ ಈ ಸರಿ ವಿಸಿಟ್ ಮಾಡಿದ್ದೆ. ಬೇರೆ ಪ್ಲೇಸಲ್ಲಿ ಆಗ್ತಾಯಿದ್ರು, ಯಾವಾಗಲೂ ನಮ್ಮ ಆನೇಕಲ್ಲಲ್ಲಿ ರಾಮಕುಟೀರದಲ್ಲಿ ಆಗ್ತಾಯಿದ್ರು ಫೆಸ್ಟಿಂಗ್ ಮೇಲೆಲ್ಲ. ಇವತ್ತು ಬಂದು ನಮ್ಮ ASP ಫೀಲ್ಡಲ್ಲಿ ಆನೇಕಲ್ಲಲ್ಲಿರುವಂಥ ASP ಫೀಲ್ಡಲ್ಲಿ ಹಾಕಿದ್ದಾರೆ. ಬಟ್ ನಾವು ಕೂಡ ಬಂದಿದ್ವಿ. ತುಂಬ ಚೆನ್ನಾಗಿ ಶಾಪಿಂಗ್ ಮಾಡಿಕೊಂಡು ಖುಷಿಯಿಂದ ಹೋದ್ವಿ. ಒಂದು ಐಸ್ ಕ್ರೀಮ್ ಬಂದು ಎಷ್ಟು ರೇಟ್ ಹೇಳ್ತಾರೆ ಅಂದರೆ ತುಂಬ ರೇಟ್ ಹೇಳ್ತಾರೆ. ಉಪ್ಪಿನಕಾಯಿ ಅಂತೂ ತುಂಬ ಚೆನ್ನಾಗಿತ್ತು. ಮತ್ತು ಬುಕ್ಸ್ ಓದೋಕ್ಕೆ ಬುಕ್ಸ್ ಇತ್ತು. ಇಲ್ಲಿ ಎಲ್ಲ ಥರ ಬುಕ್ಸ್ ಇತ್ತು. ಓದೋರು ಇಂಟ್ರೆಸ್ಟ್ ಇರೋರು ತೊಗೋಬೋದು. ಬಟ್ ನನಗೆ ಬುಕ್ಸ್ ಓದೋಕ್ಕೂ ಟೈಮಿಂಗ್ಸ್ ಇಲ್ಲ, ಅದಕ್ಕೆ ನಾನು ತೊಗೊಳ್ಳಲ್ಲ. ಫಸ್ಟ್ ಬುಕ್ಸ್ ಓದೋ ಇಂಟ್ರೆಸ್ಟ್ ಇತ್ತು, ಬಟ್ ಇವಾಗಿಲ್ಲ. ಯಾಕಂದರೆ ಮನೆ ಸಂಸಾರ, ಮಕ್ಕಳು, ಕೆಲಸ ಅಂತ ಇರುವಾಗ ಫ್ರೀನೆಸ್ ಸಿಕ್ಕಲ್ಲ, ಮಧ್ಯ ಓದೋಕ್ಕಾಗಲ್ಲ. ಹಾಗಾಗಿ ತೊಗೊಂಡಿಲ್ಲ. ಇದು ಉಪ್ಪಿನಕಾಯಿ ಎಲ್ಲ ಥರ ಉಪ್ಪಿನಕಾಯಿ ಇತ್ತು, ಸಕ್ಕತ್ತಾಗಿತ್ತು. ಅವರೇ ಮನೆಯಲ್ಲೇ ಮಾಡಿರೋಂಥ ಉಪ್ಪಿನಕಾಯಿ ಅವೆಲ್ಲ ತುಂಬ ಚೆನ್ನಾಗಿತ್ತು. ಇನ್ನು ಇವೆಲ್ಲ ಕೈಗೆ ಬ್ಯಾಂಡ್ಸು ತುಂಬ ಚೆನ್ನಾಗಿತ್ತು. ನೆಕ್ಲೆಸ್ ಸೆಟ್ಟು ಎಲ್ಲನೂ. ಇವೆಲ್ಲ ಏನು ಬೇಡ, ನಾನು ಆರ್ಟಿಫಿಷಿಯಲ್ ಜಾಸ್ತಿ ಯೂಸ್ ಮಾಡಲ್ಲ, ಹಂಗಾಗಿ ನಾನು ಅದು ತಗೊಂಡಿಲ್ಲ. ಬಟ್ ಬೇರೆ ಏನಾದರೂ ಸಿಗುತ್ತಂತ ನೋಡಿದೆ. ನೋಸ್ಪಿನ್ ನೋಡೋಣ ಅಂತ ನೋಡ್ತಾಯಿದ್ದೆ ಫ್ಯಾನ್ಸಿದು. ಬಟ್ ನಮ್ಮ ಹಸ್ಬೆಂಡು ಬೇಡ ಅಂತ ಹೇಳಿದ್ರು, ಹಂಗಾಗಿ ನಾನು ತಗೊಂಡಿಲ್ಲ. ಕಾಲ್ ಚೈನು, ನೆಕ್ ಸೆಟ್ಟು ಮತ್ತು ಬ್ಯಾಂಗಲ್ಸು ಹೆಣ್ಮಕ್ಳಿಗೆ ತುಂಬಾ ಇಂಪಾರ್ಟೆಂಟ್. ಇವೆಲ್ಲ ತುಂಬ ಚೆನ್ನಾಗಿತ್ತು. ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು. ಬಟ್ ನನಗೆ ಆರ್ಟಿಫಿಷಿಯಲ್ ಹಾಕಿದ್ರೆ ಆಗಲ್ಲ ಅನ್ನೋ ಕಾರಣಕ್ಕೆ ತಗೊಂಡಿಲ್ಲ. ಆದರೆ ಹಾಕ್ಕೋಬೇಕಂತ ಇಷ್ಟ. ಒಂದು ಸ್ವಲ್ಪ ಹೊತ್ತು ಹಾಕ್ಕೋಬೋದು, ಆಮೇಲೆ ಹಾಕ್ಕೊಳ್ಳೋಕ್ಕಾಗಲ್ಲ. ನಮ್ಮ ಮನೇಲಿ ಇಷ್ಟ ಆಗಲ್ಲ, ಅದಕ್ಕೆ ತಗೊಂಡಿಲ್ಲ. ಈ ನೋಸ್ಪಿನ್ ನೋಡೋಣ ಅಂತ ನೋಡ್ತಿದ್ರಿ. ಇವಾಗ ಟ್ರೆಂಡಾಗಿರೋಂಥ ನೋಸ್ಪಿನ್ನು ರಿಂಗ್ ಟೈಪ್ ಬರುತ್ತಲ್ಲ, ಅದು ಚೆನ್ನಾಗಿತ್ತು. ಬಟ್ ಅದು ಗೋಲ್ಡಲ್ಲಿ ಇರಲಿಲ್ಲ, ಸಿಲ್ವರಲ್ಲಿತ್ತು. ಇಸ್ಕೊಂಡಿಲ್ಲ. ಇನ್ನು ಸ್ಯಾರೀಸು ಮತ್ತು ನೈಟೀಸು, ಟಾಪ್ಸು ಎಲ್ಲ ತುಂಬ ಚೆನ್ನಾಗಿತ್ತು. ಸೆಟ್ಸು ಈ ಥರ ಇತ್ತು. ನಮ್ಮೂರಲ್ಲಿ ಶಾಪಿಂಗ್ ಮಾಲು ಫುಡ್ ಫೆಸ್ಟಿವಲ್ ಮತ್ತು ಶಾಪಿಂಗ್ ಫೆಸ್ಟಿವಲ್ ಅಂತೆ. ಬ್ಯಾಂಗಲ್ಸು ತುಂಬ ಚೆನ್ನಾಗಿತ್ತು. ಎಲ್ಲ ನೋಡ್ಕೊಂಡು ಸೀದಾ ನಾವು ಮನೆ ಕಡೆ ಬರೋಣ ಅಂತ ಬಂದ್ವಿ. ಅಲ್ಲಿ ಒಬ್ಬರು ಸಿಕ್ಕಿದ್ರು, ನನ್ನ ಫ್ರೆಂಡು, ಮಾತಾಡಿಸ್ಕೊಂಡು ಅವ್ರನ್ನೂ ಕೂಡ ಬಂದ್ವಿ. ಇಲ್ಲಿ ನನಗೇನು ಬೇಕಾಗಿತ್ತು ಅಂತ ಹೇಳಿದ್ರೆ ಚಪಾತಿ ತಿರುವಾಕೋದು ಬೇಕಾಗಿತ್ತು. ರೊಟ್ಟಿ ಕೈ ಅಂತೀವಿ ನಾವು. ಅದು ಚೆನ್ನಾಗಿರೋದು ಸಿಕ್ಕಿಲ್ಲ, ಸ್ಮೂತಾಗಿರಲಿಲ್ಲ, ಹಂಗಾಗಿ ಬೇಡ ಅಂತ ಬಂದ್ವಿ. ಇವತ್ತು ಫುಡ್ ಫೆಸ್ಟಿಂಗ್ ಮಾಲ್ ಈ ಥರ ಇತ್ತು. 30 ರೂಪಾಯಿ ಇದು ಐಟಮ್ಸು. ಆಫರ್ ರೇಟ್ ಅಂತಲೇ ಹೇಳ್ಬೋದು, ಚಿಕ್ಕ ಚಿಕ್ಕ ಐಟಮ್ಸು. ಅದಾದಮೇಲೆ ಹುಂಡಿ ನೋಡ್ತಾಯಿದ್ವಿ. ನನ್ನ ಮಗಳು ಉಂಡಿ ಬೇಕಂತ ಉಂಡಿ ನೋಡ್ತಾಯಿದ್ಲು. ಬಟ್ ಅಲ್ಲಿ ಉಂಡಿ ಇತ್ತು ಲಾಕ್ ಮಾಡೋ ಅಂಥದ್ದು. ನಮಗೆ ಬೇಡ ಬಾ, ಮನೇಲಿದೆ ಅಂದ್ಬಿಟ್ಟು
ಬಂದ್ಬಿಟ್ವಿ. ಆಲ್ರೆಡಿ 3 ಉಂಡೆ ನಮ್ಮ ಮನೆಯಲ್ಲಿತ್ತು. ನನ್ನ ಮಕ್ಕಳು ಯಾವಾಗಲೂ ದುಡ್ಡು ಸೇವಿಂಗ್ ಮಾಡ್ತಾರೆ, ಅದರಲ್ಲಿ ಏನಾದರೂ ಒಂದು ಪರ್ಚೇಸ್ ಮಾಡ್ತಾರೆ. ನಾನು ಹೋದ ವೀಡಿಯೋದಲ್ಲಿ ಹೇಳಿದ್ದೀನಿ ನನ್ನ ಮಕ್ಕಳು ಕೂಡಿಟ್ಟ ಕಾಸಲ್ಲಿ ಏನು ತೊಗೊಂಡಿದ್ದೀನಿ ಅಂತ. ನೋಡ್ಬೋದು ಹಳೆ ವೀಡಿಯೋ ಹೋಗಿ. ಅದಕ್ಕೆ ಉಂಡೆ ಬೇಡ ಅಂತ ಸೀದಾ ಬಂದ್ವಿ. ಇವತ್ತಿನ ವ್ಲಾಗ್ ಚೆನ್ನಾಗಿತ್ತು, ತುಂಬ ಖುಷಿ ಆಯ್ತಾ ಇತ್ತು. ಇನ್ನು ನಮ್ಮ ಹಸ್ಬೆಂಡು ಅವ್ರಿಗೆ ಹುಷಾರಿಲ್ಲ, ಸ್ವಲ್ಪ ಮೈಂಡ್ ಫ್ರೀ ಆಗಲಿ ಅಂತ ಈ ಕಡೆ ಬಂದಿದ್ವಿ ನಾವು. ನಮ್ಮ ಫ್ರೆಂಡ್ ಒಬ್ಬರು ಅಲ್ಲಿಂದ ಬರ್ತಾ ಇದ್ದಾರೆ. ಅವರು ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಫೇಮಸ್ ಆಗಿರೋರು ಅಂತಾರೋ. ಅವ್ರ ಹೆಸರು ಮುರಳಿ ಚಾಂದಿನಿ ವ್ಲಾಗ್ ಅಂತಲೇ ಹೇಳ್ಬೋದು. ನೀವು ಕೂಡ ಸರ್ಚ್ ಮಾಡಿ ನೋಡಿ, ಐ ಡಿ ಸಿಕ್ಕಿದ್ರೆ ಅವ್ರನ್ನೇ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಇಷ್ಟವಾಗಿದ್ದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ 100% ಮರಿಬೇಡಿ. ವಾಚಿಂಗ್, ಲವ್ ಯು ಆಲ್. ಫ್ಲವರ್ ವಾಸ್ ಇಷ್ಟ ಆಯಿತು. ರೇಟ್ ಹೇಳ್ತಾ ಇನ್ನು ಮರದ ಐಟಮ್ಸು ಇವೆಲ್ಲ ಯಾವ್ಯಾವ ಥರ ಇದೆ ನೋಡಿ, ಎಲ್ಲ ಮರದಲ್ಲೇ ಮಾಡಿರುವಂಥ ಐಟಮ್ಸ್ ಇವು. ಅಲ್ಲಿ ಹೋಗು ಏನಾದರೂ ಇಸ್ಕೋಬೇಕು. ಇವೆಲ್ಲ ಮ್ಯಾಟ್ಸು ಚೆನ್ನಾಗಿದೆ. ತಿನ್ನೋದೇ ನಾನು ತಿನ್ಕೊಂಡು ಕಂಟಿನ್ಯೂ ಆಗಿ ಎಂಟೂರಿಗೆ ಕಾರಣದಿಂದ ನಾನು ಒಂದು 15 ಡೇಸಿಂದನೇ ನಾನು ವಿಡಿಯೋ ಹಾಕಿಲ್ಲ. ಯಾಕೆಂದರೆ ನಮ್ಮನೆ ಪರಿಸ್ಥಿತಿ ಇಷ್ಟರ ಮಟ್ಟಿಗೆ ಇತ್ತು, ಹಾಗಾಗಿ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಮಕ್ಕಳು ಈ ಥರ ಆಡ್ತಾಯಿದ್ರು. ಇದರಲ್ಲಿ ಆಡಿಸು ಅಂತ ಕೇಳಿದ್ರು, ಬಟ್ ಅದ್ರಲ್ಲಿ ಆಡ್ಸೋಕ್ಕೆ ಸ್ವಲ್ಪ ಭಯ ಆಗ್ತಾಯಿತ್ತು. ಯಾಕಂತ ಹೇಳಿದ್ರೆ ಮೊನ್ನೆ ಒಂದು ಊರಲ್ಲಿ ಈ ಥರ ಮಕ್ಕಳು ಆಟ ಆಡೋ ಜಾರಬಂಡಿಯಲ್ಲಿ ಮಕ್ಕಳೆಲ್ಲ ಬಿದ್ದು ತುಂಬ ಏಟಾಗಿತ್ತು. ಹಾಗಾಗಿ ಏನು ಆಟ ಆಡಿಸಿಲ್ಲ ನನ್ನ ಮಕ್ಕಳಿಗೆ. ಇಲ್ಲಿದ್ದು ಬಲೂನಲ್ಲಿ ಒಂದು ಶೂಟ್ ಚೆನ್ನಾಗಿತ್ತು. ಇಷ್ಟು ಬಲೂನ್ಸ್ ಶೂಟ್ ಮಾಡಿದ್ರೆ ಇಷ್ಟು ಅಮೌಂಟ್ ಅಂತ ಕೊಡ್ತಾರೆ. ತುಂಬ ಚೆನ್ನಾಗಿ ಶೂಟ್ ಮಾಡ್ತಾಯಿದ್ರು. ನನಗೆ ಖುಷಿ ಆಯಿತು. ಅದಾದಮೇಲೆ ಇಲ್ಲಿ ಗಿಫ್ಟ್ ಐಟಮ್ ಸಣ್ಣ ಅವೆಲ್ಲ ಇತ್ತು, ತೊಗೊಳ್ಳೋಣ ಅಂತ ನೋಡ್ತಾ ಇದ್ವಿ. ಶಂಕು, ಚಕ್ರ, ಕವೆ ಇವೆಲ್ಲ ಅವ್ರ ಮಹಾಲಕ್ಷ್ಮಿ ಹಬ್ಬಕ್ಕೆ ಯೂಸ್ ಆಗುವಂಥ ಐಟಮ್ಸ್ ಇತ್ತು. ಕೆಲವೊಂದಿಷ್ಟು ನಾವು ಕೂಡ ಮನೆ ಕಡೆ ಬಂದ್ವಿ. ಈ ವ್ಲಾಗ್ ಇಷ್ಟ ಆಗಿದೆ, ಪ್ಲೀಸ್ ಒಂದು ಲೈಕ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗ್ಸ್ಗಳಲ್ಲಿ ಸಿಗೋಣ. ಜೈ ಕರ್ನಾಟಕ. ಮತ್ತು ಅದಾದಮೇಲೆ ಒಂದು ಸ್ವಲ್ಪ ಚಿಕನ್ ತೊಗೊಂಡೋಗೋಣ ಅಂತ ತೊಗೊತಾ ಇದ್ವಿ. ತುಂಬ ದಿವಸ ಆಗಿತ್ತು ಚಿಕನ್ ತಿಂದು. ಈ ವ್ಲಾಗ್ ಇಷ್ಟಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.